ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಾನು ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಪೆರಿಫೆರಲ್ 1 ರಿಂಗ್ ರೋಡು ನಾನು ಯಾವತ್ತೂ ಎಕ್ಸ್ಪ್ಲೇನ್ ಮಾಡಿಲ್ಲ ನಿಮಗೆ ನನ್ನ ಅಕೌಂಟಲ್ಲಿ. ತುಂಬ ಪೆರಿಫೆರಲ್ 2 ಬಗ್ಗೆನೇ ಹೇಳ್ತೀರಾ, ಪೆರಿಫೆರಲ್ 1 ಬಗ್ಗೆ ಹೇಳ್ತಾ ಇಲ್ಲ ಅಂತ ಹೇಳಿದ್ರಿ. ನಾನು ನಿಮ್ಗೆ ಹೇಳಿದ್ದೆ ಪೆರಿಫೆರಲ್ 2 ಬಗ್ಗೆನೂ ಇದೆ, ಪೆರಿಫೆರಲ್ 1 ಬಗ್ಗೆನೂ ಇದೆ. ನನ್ನ ಹತ್ರ ಕಂಪ್ಲೀಟ್ ಸರ್ವೆ ನಂಬರ್ ಎಕ್ಸಾಕ್ಟ್ ಮಾರ್ಕಿಂಗ್ ಏನಿದೆಯೋ ಅದಿದೆ ನನ್ನ ಹತ್ರ, ಅದನ್ನು ತೋರಿಸ್ತೀನಿ ಈಗ. ಅದಕ್ಕಿಂತ ಮುಂಚೆ ನಿಮಗೊಂದು ರೀಕ್ಯಾಪು. ಪೆರಿಫೆರಲ್ 1 ಬಂದ್ಬಿಟ್ಟು ತುಮಕೂರು ರಸ್ತೆಯಿಂದ ದೊಡ್ಡಬಳ್ಳಾಪುರ ರಸ್ತೆ, ದೊಡ್ಡಬಳ್ಳಾಪುರ ರಸ್ತೆಯಿಂದ ಬಳ್ಳಾರಿ ರಸ್ತೆ, ಬಳ್ಳಾರಿ ರಸ್ತೆಯಿಂದ ಎಣ್ಣೂರು ಬಾಗ್ಲೂರು ರೋಡು, ಎಣ್ಣೂರು ಬಾಗ್ಲೂರು ರೋಡಿಂದ ಹೊಸಕೋಟೆ ರೋಡು, ಹೊಸಕೋಟೆ ರೋಡಿಂದ ಮತ್ತು ಇಲ್ಲಿ ಸರ್ಜಾಪುರ ರೋಡ್ ಹೋಗಿ ಸರ್ಜಾಪುರ ರೋಡಿಂದ ಹೊಸೂರು ರೋಡಿಗೆ ಟಚ್ ಆಗುತ್ತೆ. ಇದನ್ನು ಪೆರಿಫೆರಲ್ 1 ರಿಂಗ್ ರೋಡ್ ಅಂತ ಹೇಳ್ತಾರೆ, ಆಯಿತಾ. ಪೆರಿಫೆರಲ್ 1 ರಿಂಗ್ ರೋಡ್ ಅಂದರೆ ಇದು. ತಿರ್ಗಾ ಪೆರಿಫೆರಲ್ 2 ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ. ಪೆರಿಫೆರಲ್ 2 ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ತುಮಕೂರು ರಸ್ತೆಯಿಂದ ಮೈಸೂರು ರಸ್ತೆವರೆಗೂ, ಓಕೆನಾ. ಈಗ ಡೀಪ್ ಡೈವ್ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೈಸ್ ರಿಂಗ್ ರೋಡ್ ಹತ್ರ ಸ್ಟಾರ್ಟ್ ಆಗುತ್ತೆ ಪೆರಿಫೆರಲ್ 1 ಮೇಜರ್ ಲಿಂಕು. ಇದೊಂದು ಆಲ್ಟರ್ನೇಟಿವ್ ಲಿಂಕು ಕ್ರಿಯೇಟ್ ಮಾಡಿದ್ದಾರೆ, ಈ ಥರ ಒಂದು ಜಾಯಿಂಟ್ ಮಾಡೋ ರೀತಿ ಎರಡನ್ನೂ ಕನೆಕ್ಟಿವಿಟಿ ಮಾಡಿದ್ದಾರೆ, ಓಕೆನಾ. ಈಗ ಸ್ಟಾರ್ಟ್ ಮಾಡೋಣ. ವಿತ್ ಸರ್ವೆ ನಂಬರು ನೋಟ್ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ಇದೇನಿದೆ ಬ್ಲೂ ಲೈನ್, ಅದು ಇದೆಲ್ಲ ಸರ್ವೆ ನಂಬರ್ಗಳು ಬರುತ್ತೆ. ಯಾವ ಊರಿದು ನೋಡೋಣ ರೀ. ಬೆಂಗಳೂರು ನಾರ್ತು, ಮಾದನಾಯಕನಹಳ್ಳಿ, ಆಯಿತಾ. ಮಾದನಾಯಕನಹಳ್ಳಿ ಸರ್ವೆ ನಂಬರ್ ಕಾಣಿಸ್ತಾ ಇದೆ, ನೋಡ್ಕೊಳ್ಳಿ. ತಿರ್ಗಾ ಇತ್ತ ಕಡೆನೂ ಸ್ಟಾರ್ಟ್ ಆಗುತ್ತೆ 45. ಇದೇನಿದೆಯೋ ಟ್ರಂಪೆಟು ಅದೇ ರೀತಿ ಹೋಗುತ್ತೆ, ನೋಟ್ ಮಾಡ್ಕೊಳ್ಳಿ. ತಿರ್ಗಾ ದಾಸನಪುರ, ಕುದ್ರೆಗೆರೆ ಇದು. ತೋಟಗೋಡನಹಳ್ಳಿ ಕುದ್ರೆಗೆರೆ ಒಳಗಡೆ ಹೋಗುತ್ತೆ. ಕುದ್ರೆಗೆರೆಯಿಂದ ಮುಂದಕ್ಕೆ ಹಂಗೆ ಹೋಗುತ್ತೆ ರೋಡು, ಕಾಣುತ್ತೆ ಅಂದ್ಕೊಂಡಿದ್ದೀನಿ ನಾನು. ಇದು ರೋಡು ಕಾಣ್ತಿದೆಯಾ. ಸೋಲ್ದೇವನಹಳ್ಳಿಯಿಂದ ಕೆಂಪಾಪುರದ ಸರ್ವೆ ನಂಬರ್ ನೋಡ್ಕೊಳ್ಳಿ. ಅದೇ ರೀತಿ ನೋಡ್ಕೊಳ್ಳಿ. 63, 153 ಇದೆಲ್ಲ ನಿಮಗೆ ಇಲ್ಲಿ ಆಲ್ರೆಡಿ BD ಅಕ್ವೈರ್ ಆಗಿರುತ್ತೆ, ಗೊತ್ತಿರುತ್ತೆ ನಿಮಗೆ. ಬಟ್ ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಗೊತ್ತಾಗಿಲ್ಲ ಅಂದರೆ ತಿರ್ಗಾ ನೋಡ್ಕೊಳ್ಳಿ, ನಿಮ್ಮ ದಿಶಾಂಕ್ ಆ್ಯಪಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಆದರೆ ನಿಮಗೆ ಮಾರ್ಕಿಂಗ್ ಇರಲ್ಲ, ಅದನ್ನು ನೋಡ್ಕೊಳ್ಳಿ. ಬ್ಯಾಲ್ಕೆರೆ, KG ಬ್ಯಾಲ್ಕೆರೆ, ತಿರ್ಗಾ ಮಾವಳಿಪುರ, KG ಬ್ಯಾಲ್ಕೆರೆ, ಇವೆಲ್ಲ ಸರ್ವೆ ನಂಬರ್ಗಳು ಏನಿದೆಯೋ ಅದರಲ್ಲಿ ಹೋಗ್ತಾ ಇದೆ. ಮಾವಳಿಪುರ ಅದೇ ರೀತಿ ಮುಂದಕ್ಕೆ ಹೋಗುತ್ತೆ. ಇದು ಅವಲಹಳ್ಳಿ ಅಂದ್ಕೊಂಡಿದ್ದೀನಿ. KG ಬ್ಯಾಲ್ಕೆರೆ, ಮಾವಳಿಪುರ, ಜರ್ಕಬಂಡೆ ಕವಲು ಇಂದ ಹೋಗಿ ಇಲ್ಲಿ ದೊಡ್ಡಬಳ್ಳಾಪುರ ರೋಡ್ ಟಚ್ ಆಗುತ್ತೆ. ಇಲ್ಲಿ ರಾಮಗೊಂಡಹಳ್ಳಿ, ಅನಂತಪುರ, ತಿರ್ಗಿ ಆರೋಹಳ್ಳಿ ಹತ್ರ ಬರುತ್ತೆ, ಯಲಹಂಕ ಆರೋಹಳ್ಳಿ, ತಿರ್ಗಿ KG ವಾಸುದೇವಪುರ, ಮಲ್ಚನಹಳ್ಳಿ, ಯಲಹಂಕ ಹತ್ರ ಮಲ್ಚನಹಳ್ಳಿ ಬಂದು ಬಳ್ಳಾರಿ ರೋಡ್ ಟಚ್ ಆಗುತ್ತೆ. ನೋಡಿ ಎಂತೆಂಥ ದೊಡ್ಡ ಜಾಗಗಳೇ ಬಿಟ್ಟಿದ್ದಾರೆ ನೋಡಿ, ಎಲ್ಲ ಬಳ್ಳಾರಿ ರೋಡ್ಗೆ ಅಟ್ಯಾಚ್ ಇದು ಹೈವೇಗೆ ಅಟ್ಯಾಚ್ ಇರೋ ಪ್ರಾಪರ್ಟಿ, ಏರ್ಪೋರ್ಟ್ ರೋಡ್ಗೆ ಅಟ್ಯಾಚ್ ಇರೋ ಪ್ರಾಪರ್ಟಿ ಇಲ್ಲಿ ಎಲ್ಲ ಬಿಟ್ಟಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಬೇಕು. ಇಲ್ಲಿ ಟ್ರಂಪೆಟ್ ಬರುತ್ತೆ, ಆ್ಯಕ್ಚುಲಿ ಇಲ್ಲಿ ದೊಡ್ಡದು ಒಂದು ಟ್ರಂಪೆಟ್ ಬರುತ್ತೆ ನೋಡಿ, ಈ ಥರ ಬರುತ್ತೆ.
ನಿಮಿಷ ತೋರಿಸ್ತೀನಿ. ಈ ಥರ ಬರುತ್ತೆ ಟ್ರಂಪೆಟು. ಸೊ ಇದೆಲ್ಲ ದೊಡ್ಡ ಇಲ್ಲೊಂದು ಟೋಲ್ ಬರುತ್ತೆ. ಸೊ ಇದೇನಿದೆಯೋ ಅದರಲ್ಲಿಂದ ಹೋಗಿ ಹಿಂಗೆ ಬರುತ್ತೆ ದೊಡ್ಡ ಟ್ರಂಪೆಟ್. ಓಕೆನಾ? ಮತ್ತು ಸರ್ವೆ ಡೇಟಾ ಹೋಗೋಣ. ತಿರುಗಿ ಇಲ್ಲಿ ಕೋಗುಲ್ ಹತ್ರ ಬಂದು ಯಾವ ವಿಲೇಜ್ ಇದು? ಕಟ್ಗೆನಹಳ್ಳಿ ವಿಲೇಜ್ ಒಳಗಡೆ ಹೋಗುತ್ತೆ. ಕಟ್ಗೆನಹಳ್ಳಿ 129 ಸರ್ವೆ ನಂಬರು. ತಿರುಗಿ ಯಾವುದು ಇದು? ವೆಂಕಟಾಲ, ವರದೇಪುರ ಅಂತಾರಲ್ಲ ಅದು ವೆಂಕಟಾಲ ಒಳಗಡೆ 70, 71, 72, 74, 67 ಹೋಗಿ ಕೋಗಿಲಿಂದ ಹಿಂಗೆ ಹೋಗಿ ತಿರ್ಗಾ ತಿರುಮನಹಳ್ಳಿಗೆ ಹೋಗಿ ತಿರುಮನಹಳ್ಳಿ 26, ತಿರುಮನಹಳ್ಳಿ ಅಲ್ಲ ಸಾರಿ ಒಂದು ನಿಮಿಷ, ಅದೇ ಊರು ಸಂಪಿಗೆಹಳ್ಳಿ 26, 28, ತಿರುಮನಹಳ್ಳಿಯಿಂದ ಚೊಕ್ಕನಹಳ್ಳಿ, ಕಾಣ್ತಿದೆ ಇಲ್ಲಿ. ತಿರ್ಗಾ ದೊಡ್ಡಗುಬ್ಬಿಗೆ ಹೋಗುತ್ತೆ. ದೊಡ್ಡಗುಬ್ಬಿಗೆ ಹೋಗಿ ದೊಡ್ಡಗುಬ್ಬಿಲಿ ಸರ್ವೆ ನಂಬರ್ ನೋಟ್ ಮಾಡ್ಕೊಳ್ಳಿ. 113, 114, 115. ತಿರ್ಗಾ ಬಿದ್ರಳ್ಳಿ ಹೋಬ್ಳಿಗೆ ಬಂದರೆ ಬಿದ್ರಳ್ಳಿ ಹೋಬ್ಳಿ ಯಾವುದು? ಭೈರತಿನ ಅಲ್ಲ, ಅದರಲ್ಲಿ ದೊಡ್ಡಗುಬ್ಬಿನೇ. ಇನ್ನು ಬಿಳೆ ಶಿವಾಲಯಕ್ಕೆ ಬಂದ್ರಿ. ನೆಕ್ಸ್ಟು ಇದು ಬಿಳೆ ಶಿವಾಲಯ 15, 21, 22, 23, 33, 28 ಹಿಂಗೆ ಪಾಸ್ ಹಾಕ್ಕೊಂಡು ಹೋಗುತ್ತೆ. ಸೊ ಎಲ್ಲ ಜಾಗಗಳು ಬಿಟ್ಟಿದ್ದಾರೆ ತುಂಬ. 60, 62, 80, 81 ಈ ಥರನೇ ನೋಟ್ ಮಾಡ್ಕೊಳ್ಳಿಲ್ಲ. ಬಿದ್ರಳ್ಳಿ ತಾಲೂಕಲ್ಲಿ ಹೋಗ್ತಾಯಿದ್ರಿ. ಅದರ ಕಂಪ್ಲೀಟ್ ಡೇಟಾ ಇದೆ ಆಯಿತಾ? ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ತಿಳಿಸ್ಕೊಡ್ತೀನಿ. ಇಲ್ಲಿ ಬಂದು ತಿರ್ಗಾ ಹೊಸಕೋಟೆ ರಸ್ತೆ ಅಂದರೆ ತಿರುಪತಿಗೆ ಹೋಗ್ತಾರಲ್ಲ ಆ ರೋಡು ಟಚ್ ಆಗುತ್ತೆ. ಅಲ್ಲೂ ಈ ಥರ ಟ್ರಂಪೆಟ್ ಬರುತ್ತೆ ಆಯಿತಾ? ಇಲ್ಲಿ ಅವಲಹಳ್ಳಿ ಬಂದು ಬೀಡೆನಾಗರಾರದಿಂದ ಬಂದು ಅದೇ ರೀತಿ ನೋಡಿ ಎಲ್ಲ ದೊಡ್ಡ ಟೌನ್ಶಿಪ್ ಹತ್ರನೇ ಬರುತ್ತೆ. ಖಾಲಿ ಜಾಗಗಳಲ್ಲಿ ಬಿಟ್ಟಿದ್ರೆ ಅಲ್ಲಲ್ಲೇ ಹೋಗ್ತಾ ಇದೆ ನೋಡಿ ರೋಡು. ಯಾಕೆ ಅಂದರೆ CDPಯಲ್ಲಿ ಮಾಡಿಬಿಟ್ಟಿರ್ತಾರೆ ಆ ಥರ, ಏನು ಡೆವಲಪ್ ಆಗೋಲ್ಲ. ಅಲ್ಲಿಂದ ತಿರ್ಗಾ ವೈಟ್ಫೀಲ್ಡ್ ಕಡೆ ಬಂದಿದೆ ಈಗ ನಾವು. ಶೀಗೇಹಳ್ಳಿ, ಮಲ್ಸಂದ್ರದ ಹತ್ರ ಕಾಡುಗೋಳಿ, ಶೀಗೇಹಳ್ಳಿ, ಕಾಡುಗೋಡಿಯಿಂದ ಚನ್ನಸಂದ್ರದಿಂದ ನೋಡಿ ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ, ವೈಟ್ಫೀಲ್ಡ್ ಇಂಡಸ್ಟ್ರಿಯಲ್ ಏರಿಯಾ ಅದು. ಅಲ್ಲಿಂದ ಬೆಳಂದೂರು, ಅಮ್ಮಣ್ಣಿಕೆರೆ ಅಂದರೆ ಅದೇ ಗದ್ದೆ ಜಾಗಗಳಲ್ಲಿ ಹೋಗುತ್ತೆ. ಅಲ್ಲಿ ಎಲ್ಲ ಕೋಡಿ ಹರಿತಿತ್ತು, ತುಂಬ ದೊಡ್ಡ ಜಾಗ ಅದು. ಬೆಳಂದೂರು ಅಲ್ಲಿಂದ ಸ್ಟಾರ್ಟ್ ಆಗಿ ಬೆಳಂದೂರು ಅಮ್ಮಣ್ಣಿಕೆರೆ ತುಂಬ ಅದೊಂದು ಬೇರೆ ವಿಲೇಜ್. ಆ್ಯಕ್ಚುಲಿ ಬೆಳಂದೂರೇ ಬೇರೆ, ಬೆಳಂದೂರು ಅಮ್ಮಣ್ಣಿಕೆರೆನೇ ಬೇರೆ ವಿಲೇಜು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಅಲ್ಲಿಂದ ತಿರುಗಿ ವರ್ತೂರು ಮೇಲೆ ಬಂದು ಸರ್ವೆ ನಂಬರ್ಗಳು ನೋಟ್ ಮಾಡ್ಕೊಳ್ಳಿ, ಹಂಗೆ ಹೋಗುತ್ತೆ.
ಗುಂಜೂರು ಹತ್ರ ಬರುತ್ತೆ. ಗುಂಜೂರು ಹತ್ರ ಬಂದು 228 ಗುಂಜೂರು. ಇಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ ಜಾಗ, ಇಲ್ಲೇ ಬಿಡ್ತಾಯಿಲ್ಲ ಗೌರ್ಮೆಂಟ್. ಒಂದು ಸತಿ ಪ್ಲ್ಯಾನ್ ಮಾಡಿದ್ರೆ ಆಯಿತು, ಯಾರೇನೇ ಮಾಡಿದ್ರು ಬಿಡಲ್ಲ. ಅಲ್ಲಿಂದ ಸುಲ್ಕುಂಟೆಗೆ ಬಂದು ತಿರ್ಗಾ ಅವಲಹಳ್ಳಿ. ಲೋಡ್ ಆಗ್ತದೆ, ತುಂಬ ಡೇಟಾ ಇದೆಯಲ್ಲ, ತುಂಬ ಲೇಟ್ ಆಗುತ್ತೆ, ನೋಡ್ಕೊಳ್ಳಿ. ಹೊಸ್ಕೂರಿಂದ ಚಿಕ್ಕನಾಗಮಂಗಲ. ತುಂಬ ಜನ ಕೇಳ್ತಾಯಿದ್ರು ನನಗೆ. ಇಲ್ಲಿ ಚಿಕ್ಕಮಂಗ್ಲ, ನಾಗಮಂಗಲ, ಇಲ್ಲಿ ಗುಲಿಮಂಗಲ ಬಂದು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಈ ಥರ ಟಚ್ ಆಗುತ್ತೆ. ಆಯಿತಾ, ನಿಮಗೆ ಅದನ್ನು ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ದೊಡ್ಡ ನಾಗಮಂಗಲ, ಚಿಕ್ಕ ನಾಗಮಂಗಲ, ಸಿರಿನಗರ, ಹೆಬ್ಬಗೋಡಿ ಹತ್ರ ಬರುತ್ತೆ. ವೀರಸಂದ್ರ ಇಲ್ಲಿ ಬಂದು ಟಚ್ ಆಗುತ್ತೆ. ಇದು ಪೆರಿಫೆರಲ್ 1 ರಿಂಗ್ ರೋಡು. ಆಯಿತಾ, ಈ ಥರ ಹೋಗುತ್ತೆ. ನಿಮಿಷ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಇಷ್ಟು ಪೆರಿಫೆರಲ್ 1 ರಿಂಗ್ ರೋಡ್ದು. ಮತ್ತು ನಾನು ನಿಮಗೆ ಬೇರೆದು ಯಾವುದಾದ್ರು ಒಂದು ಇಂಟ್ರೆಸ್ಟಿಂಗ್ ವೀಡಿಯೋನ ತರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತುಂಬ ಎಫರ್ಟ್ಸ್ ಹಾಕಿದ್ದೀನಿ ನಾನು, ಇದಕ್ಕೆ ಸಪೋರ್ಟ್ ಮಾಡಿ. ಆಯಿತಾ, ಯಾವುದಾದ್ರೂ ರೋಡ್ ಬಗ್ಗೆ ಬೆಂಗಳೂರು ಸುತ್ತಮುತ್ತ ಇರೋದ್ರ ಬಗ್ಗೆ ನಾನು ಕೇಳಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಾದರೂ ನಿಮಗೆ ಪ್ರಾಪರ್ಟಿ ಕನ್ಸಲ್ಟಿಂಗ್ ಬಗ್ಗೆ ಬೇಕಂದರೆ ನನ್ನ ಹತ್ರ ಕಾಂಟ್ಯಾಕ್ಟ್